ಮೈಸೂರಿನ ಭಾರತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಡಿಸೆಂಬರ್ 2024ರಲ್ಲಿ ಸುಧಾರಿತ ಡಾಕ್ಟರ್ ವೆನ್ಸರ್ ಡೇವಿಡ್ ಶಸ್ತ್ರಚಿಕಿತ್ಸೆ ವ್ಯವಸ್ಥೆಯನ್ನ ಅಳವಡಿಸಿಕೊಂಡ ನಂತರ 150 ರೋಬೋಟಿಕ್ ನೆರವಿನ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ಪೂರೈಸುವ ಮೂಲಕ ಮಹತ್ವದ ಮೈಲಿಗಲ್ಲನ್ನ ಸಾಧಿಸಿದೆ ಎಂದು ಹಿರಿಯ ಸರ್ಜಿಕಲ್ ಆಂಕೋಲಜಿಸ್ಟ್ ಮತ್ತು ರೋಬೋಟಿಕ್ ಸರ್ಜನ್ ಡಾಕ್ಟರ್ ವಿಜಯ್ ಕುಮಾರ್ ಹೇಳಿದ್ದಾರೆ. ಮೈಸೂರಿನ ಭಾರತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಡಿಸೆಂಬರ್ 2024ರಲ್ಲಿ ಸುಧಾರಿತ ಡಾಕ್ಟರ್ ವೆನ್ಸರ್ ಡೇವಿಡ್ ಶಸ್ತ್ರಚಿಕಿತ್ಸೆ ವ್ಯವಸ್ಥೆಯನ್ನ ಅಳವಡಿಸಿಕೊಂಡ ನಂತರ 150 ರೋಬೋಟಿಕ್ ನೆರವಿನ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ಪೂರೈಸುವ ಮೂಲಕ ಮಹತ್ವದ ಮೈಲಿಗಲ್ಲನ್ನ ಸಾಧಿಸಿದೆ ಎಂದು ಹಿರಿಯ ಸರ್ಜಿಕಲ್ ಆಂಕೋಲಜಿಸ್ಟ್ ಮತ್ತು ರೋಬೋಟಿಕ್ ಸರ್ಜನ್ ಡಾಕ್ಟರ್ ವಿಜಯ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡಾಕ್ಟರ್ ವಿಜಯ್ ಕುಮಾರ್ ಮಾತನಾಡಿ, ಮೈಸೂರು ನಗರದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸಾ ಪರಿಹಾರಗಳ ಅಗತ್ಯವಿದೆ. ರೋಬೋಟಿಕ್ ಪ್ರಕ್ರಿಯೆಗಳಲ್ಲಿ ಅತಿ ಸಣ್ಣದಾದ ಗಾಯಗಳಾಗಿರುವುದರಿಂದ ಸಾಮಾನ್ಯ ಮುಕ್ತ ಶಸ್ತ್ರಚಿಕಿತ್ಸೆಗಳಿಗೆ ಹೋಲಿಸಿದರೆ ಚೇತರಿಕೆ ವೇಗವಾಗಿರುತ್ತದೆ. ಮುಕ್ತ ಶಸ್ತ್ರಚಿಕಿತ್ಸೆಯಲ್ಲಿ ಆಹಾರ ಸೇವಿಸಲು 4 ರಿಂದ 5 ದಿನಗಳು ಬೇಕಾದರೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಂತರ ಕೇವಲ 24 ಗಂಟೆಗಳಲ್ಲಿ ರೋಗಿಗಳು ಆಹಾರವನ್ನು ಸೇವಿಸಬಹುದು. ವೇಗದ ಚೇತರಿಕೆಯಿಂದಾಗಿ ಮೂತ್ರಪಿಂಡ ಮತ್ತು ರೇಡಿಯೋಥೆರಪಿಯನ್ನ ಬೇಗನೆ ಪ್ರಾರಂಭಿಸಲು ಸಾಧ್ಯವಾಗುತ್ತದೆ. ಇದು ಒಟ್ಟಾರೆ ಚಿಕಿತ್ಸೆ ಫಲಿತಾಂಶವನ್ನು ಸಂಪೂರ್ಣವಾಗಿ ವಿವರಣೆಯನ್ನ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಕಾರ್ಯಾಚರಣೆ ಅಧಿಕಾರಿ ಗೌತಮ್ ಧರ್ಮಾಲ, ಡಾಕ್ಟರ್ ರಕ್ಷಿತ್ ಶೃಂಗೇರಿ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಟಿ. ಶಶಿಕಾಂತ್, NKS TV4 ಮೈಸೂರು. ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ನಮ್ದು ಚೇರ್ಮನ್ ಒಂದು ಮೋಟೋ ಏನಿತ್ತು ಅಂತಂದ್ರೆ, ಪ್ರಪಂಚದಲ್ಲಿ ಏನೇ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇದೆ ಅದು ಮೈಸೂರಲ್ಲಿ ಸಿಗಬೇಕು, ಸುತ್ತಮುತ್ತ ಜನರಿಗೆ ಉಪಯೋಗ ಆಗ್ಬೇಕಂತಿತ್ತು. ಅದೇ ರೀತಿ ಮೈಸೂರಲ್ಲಿ ಫಸ್ಟ್ ಪೆಟ್ ಸ್ಕ್ಯಾನ್ ಬಂತು, ಅಡ್ವಾನ್ಸ್ ಕೀಮೋಥೆರಪಿ ಟ್ರೀಟ್ಮೆಂಟ್ ಏನಿದೆ ಅದೇ ಥರ ಈಗ ಸರ್ಜರಿಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಏನಪ್ಪ ಅಂತಂದ್ರೆ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ. ನಾವು ಸಕ್ಸಸ್ಫುಲ್ ಆಗಿ 150 ಕೇಸಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಮೊದಲೆಲ್ಲ ಏನಿತ್ತು ಅಂತಂದ್ರೆ ಆಪರೇಷನ್ ಆಗ್ತಿದ್ದೇನೆ 4-5 ದಿನ ರಿಕವರಿ ಆಗೋಕ್ಕೆ ಟೈಮ್ ಬೇಕಿತ್ತು, ಅದ್ರಲ್ಲಿ ಆಗುವಂಥ ಪೇನು ಕಾಂಪ್ಲಿಕೇಶನ್ಸ್ಗಳ ತುಂಬ ಇರ್ತಿತ್ತು. ಬಟ್ ರೋಬೋಟಿಕ್ ಸರ್ಜರಿ ಬಂದಿರೋದ್ರಿಂದ ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗ್ತಾರೆ. ಅವ್ರ ರೂಟೀನ್ ಆಕ್ಟಿವಿಟೀಸ್ ಬೇಗ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಜಾಸ್ತಿ ಹೊತ್ತು ಬೆಡ್ರಿಡನ್ ಆಗಬೇಕು ಅಥವಾ ನೋವಿಂದ ನರಳಬೇಕು ಅನ್ನೋದೆಲ್ಲ ಬಹಳ ಕಮ್ಮಿ ಆಗೋಗುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ, ನೀವು ನೋಡ್ಕೊಂಡು ಸಿಕ್ಕಾಪಟ್ಟೆ ದಪ್ಪ ಇರ್ತಾರೆ, ಒಬೀಸ್ ಅಂತ ಕರಿತೀವಿ, ಅವ್ರದ್ರಲ್ಲಿ ಆಪರೇಷನ್ ಮಾಡಬೇಕು, ಹೀಟಿಂಗ್ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು. ರೋಬೋಟಿಕ್ ಸರ್ಜರಿ ಬಂದ್ರಿಂದ ಅವ್ರಿಗೂ ಕೀ ಹೋಲ್ ಸರ್ಜರಿ ಮಾಡಿ ಆಲ್ಮೋಸ್ಟ್ ಫಾಸ್ಟರ್ ರಿಕವರಿ ಆಗುತ್ತೆ. ಸೊ ಅದೇ ಥರನೇ ರೋಬೋಟಿಕ್ ಸರ್ಜರಿಯಿಂದ ಆಲ್ಮೋಸ್ಟ್ ಬೆನಿಫಿಟ್ ತುಂಬಾ ಜಾಸ್ತಿ ಇದೆ. Again, ಮೈಸೂರಲ್ಲಿ we are the first robotic surgical centers. We have successfully completed 150 men complete ಮಾಡಿದ್ದೀವಿ and almost ಎಲ್ಲ ಪೇಷಂಟ್ಸ್ have very happy feedback ಕೊಟ್ಟಿದ್ದಾರೆ. ಸೊ ದಟ್ ರಿಕವರಿ ತುಂಬ ಫಾಸ್ಟ್ ಆಗಿ ಹೋಗಿದೆ. ಅವರು ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಂಥವೆಲ್ಲ ತುಂಬ ಅಡ್ವಾಂಟೇಜ್ ಇರೋದ್ರಿಂದ ಐ ಥಿಂಕ್ robotic surgery ಫ್ಯೂಚರ್ as well as it is going to gain more attention ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ ಈಗ ಆಲ್ಮೋಸ್ಟ್ ಬಂದು ರೋಬೋಟಿಕ್ ಸರ್ಜರಿ ಬಗ್ಗೆ ಕೇಳೋದೇ ಜಾಸ್ತಿ, ರೋಬೋಟಿಕ್ ಸರ್ಜರಿ ಬಗ್ಗೆ ಮಾಡ್ಬೋದಾ ಅಂತ. ಮೊದಲೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಕೂಡ ಈಗ ರೋಬೋಟಿಕಲ್ ಮಾಡಿ ಅದು ಕೂಡ ಕಾಸ್ಮೆಟಿಕಲಿ ಚೆನ್ನಾಗಿ ಆಗಿರೋದ್ರಿಂದ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಸರ್ಜರಿ ರೋಬೋಟಿಕಲ್ ಮಾಡಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ. ಅವರು ಸರ್ಜಿಕಲ್ ಆಂಕಾಲಜಿಸ್ಟ್, ಗೌತಮ್ ನಮ್ಮ CEO ಆಪರೇಟಿಂಗ್ ಆಫೀಸರ್. ಇವತ್ತಿಂದ ಇದೆಲ್ಲ ಕರೆದಿರೋ ಕಾರಣ ನಿಮ್ಗೆಲ್ಲ ಗೊತ್ತಿರೋಂಗೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಸುಮಾರು 2024 ಡಿಸೆಂಬರ್ ಅಂದರೆ 1 ವರ್ಷ ಮುಂಚೆ ಮೈಸೂರಿನ ಅಡ್ವಾನ್ಸ್ಡ್ ಸರ್ಜಿಕಲ್ ಸಿಸ್ಟಮ್ ಅಂದರೆ ಡಾವಿನ್ಸಿ ರೋಬೋಟಿಕ್ ಸರ್ಜರಿ ಸಿಸ್ಟಮ್ ಪ್ರಥಮ ಬಾರಿಗೆ ಮೈಸೂರಿಗೆ ಅಥವಾ ಸುತ್ತಮುತ್ತ ಜಿಲ್ಲೆಗೆ ಫಸ್ಟ್ ಟೈಮ್ ತಂದಿದ್ದೀವಿ. 1 ವರ್ಷದಲ್ಲಿ ನಾವು ಸುಮಾರು 150 ಸಕ್ಸಸ್ಫುಲ್ ಆಗಿ ರೋಬೋಟಿಕ್ ಸರ್ಜರೀಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಒಂಥರ ಇದು ಏಳಿಗೆ ಅಂತ ಅಂದರೆ ನಮ್ಮ ಆಸ್ಪತ್ರೆ ಅಥವಾ ಸುತ್ತಮುತ್ತ ಜಿಲ್ಲೆಗೆ ಒಂಥರ ಪ್ರೌಡ್ ಮೂಮೆಂಟ್. ನೀವೆಲ್ಲ ನೋಡಿರೋಂಗೆ ವಿ ಆರ್ ಲಿವಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏರಾ. ಅಂದರೆ ನೀವೆಲ್ಲ ನೋಡಿರ್ತೀರ ಎಲ್ಲ ಕಡೆ AI ಬರ್ತಾ, ಈವನ್ ಇನ್ ಮೀಡಿಯಾದಲ್ಲೂ ತುಂಬ AIs ಬರ್ತಾ ಇದೆ. ರೈಟ್ ಎಲ್ಲ ChatGPT ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ರೋಬೋಟಿಕ್ ಸಿಸ್ಟಮ್ ಬಂದಿದೆ. ಇದರಲ್ಲಿ ಯಾಕೆ ಅಡ್ವಾನ್ಸ್ ಆಗ್ತಾ ಇದೆ ಅಂದರೆ ದಿಸ್ ಆರ್ ಆಲ್ ಮೇಕಿಂಗ್ ಅವರ್ ಲೈಫ್ ಈಸಿ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಇದನ್ನ ಅಳವಡಿಸ್ಕೊತಾ ಇದ್ದೀವಿ. ಸುಮಾರು ಒಂದು 20 ವರ್ಷ ಮುಂಚೆ ಸರ್ಜಿಕಲ್ ಸಿಸ್ಟಮ್ ಹೇಗಿತ್ತು ಅಂದರೆ ತುಂಬ ದೊಡ್ಡ ಸರ್ಜರೀಸ್ ಆಗ್ತಾ ಇತ್ತು. ಹೊಟ್ಟೆ ಪೂರ್ತಿ ಕಟ್ ಮಾಡ್ತಾ ಇದ್ರಿ, ಎದೆ ಭಾಗ ಕಟ್ ಮಾಡ್ತಾ ಇದ್ರಿ. ಸೊ ಅದರಿಂದ ರಿಕವರಿ ಲೇಟ್ ಆಗ್ತಾ ಇತ್ತು.
ಅಂದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇತ್ತು, ರಕ್ತಸ್ರಾವ ಜಾಸ್ತಿ ಆಗ್ತಾ ಇತ್ತು, ಟೆಕ್ನಾಲಜಿ ಇರಲಿಲ್ಲ. ಈಗ ಬರ್ತಾ ಬರ್ತಾ ಟೆಕ್ನಾಲಜಿ ಹೇಗಾಗಿದೆ ಅಂದರೆ ನಾವು ಸ್ಮಾಲ್ ಇನ್ಸಿಷನ್ ಅಂದರೆ ಚಿಕ್ಕ ರಂಧ್ರ ಮಾಡಿ ಹೊಟ್ಟೆ ಒಳಗೆ ಅಥವಾ ಎದೆ ಭಾಗದಲ್ಲಿ ಟ್ಯೂಮರ್ ಪೂರ್ತಿ ತೆಗೆದು ಪೇಷಂಟ್ನ ರಿಕವರಿ ಬೇಗ ಮಾಡುವಂಥ ಟೆಕ್ನಾಲಜಿ ಬಂದಿದೆ. ಅಂದರೆ ನಮ್ಮ ಒನ್ ಆಫ್ ದ ಟೆಕ್ನಾಲಜೀಸ್ ಅವರ್ ಡಾ ವಿನ್ಸಿ ರೋಬೋಟಿಕ್ ಸಿಸ್ಟಮ್. ಸೊ ಸುಮಾರು 1 ವರ್ಷ ಆಯಿತು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿ ಈ ಪ್ರೋಗ್ರಾಮ್ನ. 150ಗಿಂತ ಮೀರಿ ಕೇಸಸ್ ಆಗಿ ಎಲ್ಲರಿಗೂ ಸಕ್ಸಸ್ಫುಲ್ ಆಗಿ ಸರ್ಜರಿ ಆಗಿದೆ. ಸೊ ಅದನ್ನ ನಿಮಗೆ ತಿಳಿಸೋಣ ಅಂತ ಇಷ್ಟಪಡ್ತೀನಿ. ಈ ರೋಬೋಟಿಕ್ ಸರ್ಜರಿ ಸಿಸ್ಟಮ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇನ್ಸಿಷನ್ ಚಿಕ್ಕದಾಗಿದ್ರು ಅದನ್ನ ಪ್ರಿಸಿಷನ್ ಅಂತ ಕರಿತೀವಿ. ಅಂದ್ರೆ ಒಳಗೆ 20 ಮ್ಯಾಗ್ನಿಫೈ ಆಗುತ್ತೆ ಕ್ಯಾಮ್ರಾ. ಸೊ ಚೆನ್ನಾಗಿ ಮ್ಯಾಗ್ನಿಫೈ ಆಯಿತು ಅಂದ್ರೆ ಒಳಗಿನೇ ಅಂಗಾಂಗಗಳಿರ್ತಾರಲ್ಲ ನಮ್ಮ ದೇಹದಲ್ಲಿ, ಅದು ಫುಲ್ ಮ್ಯಾಗ್ನಿಫೈ ಆಗಿ ಕಾಣಿಸಿದ್ರೆ ಎಲ್ಲಿ ರಕ್ತನಾಳ ಇದೆ ಇಂಪಾರ್ಟೆಂಟು, ಎಲ್ಲಿ ಇಂಪಾರ್ಟೆಂಟ್ ನರಗಳು ಹೋಗ್ತಾ ಇದೆ ನಮ್ಮ ದೇಹದಲ್ಲಿ, ಅದನ್ನು ಹೇಗೆ ಉಳಿಸೋದು ಅದೆಲ್ಲ ಸಾಧ್ಯತೆ ಇದೆ. ಆ ಪ್ರಿಸಿಷನ್ ಇಂದ ಸರ್ಜರಿ ಮಾಡಿದ್ರೆ ಬೇರೆ ಈಗ ದೇಹಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ, ರಿಕವರಿ ಬೇಗ ಆಗುತ್ತೆ. ತಮ್ಮ ದೈನಿತ್ಯ ಡೈಲಿ ರುಟೀನ್ ಆಕ್ಟಿವಿಟೀಸ್ ಏನಂತೀರಿ ಅಂದರೆ ಈಗ ನಮ್ಮ ಬರ್ತಾ ಬರ್ತಾ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಆಗ್ತಾ ಇದೆ. ಈಗ ಮುಂಚೆ ಥರ ಯಾರು ಸಪೋರ್ಟ್ ಸಿಸ್ಟಮ್ ಕಡಿಮೆ, ಯಾಕಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಜನ. ಸೊ ಆಮೇಲೆ ಎಲ್ಲ ಡೈಲಿ ಆಕ್ಟಿವಿಟೀಸ್ ಇದ್ರೇನೆ ಈಗ ಇದು ಯಾರು 1 ತಿಂಗಳು 2 ತಿಂಗಳು ರಜಾ ಹಾಕೋ ಚಾನ್ಸೇ ಇಲ್ಲ. ಸೊ ಈ ರೋಬೋಟಿಕ್ ಸರ್ಜರಿ ಸಿಸ್ಟಮ್ ಇಂದ ಸರ್ಜರಿ ಆಗಿ 24 ಗಂಟೆ ಒಳಗೆ ತನ್ನ ಡೈಲಿ ರುಟೀನ್ ಆಕ್ಟಿವಿಟೀಸ್ ಮಾಡ್ಕೊಬೋದು, ಬೇಗ ಡಿಸ್ಚಾರ್ಜ್ ಆಗ್ಬೋದು, ಬೇಗ ತನ್ನ ಆಕ್ಟಿವಿಟೀಸ್ಗೆ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ನಮ್ಮ ರಕ್ಷಿತ್ ಅವರು ಮಾತಾಡ್ತಾರೆ. ಮುಖಾಂತರ ಹೋಗೋದ್ರಿಂದ ಇನ್ಫೆಕ್ಷನ್ ತುಂಬ ಕಡಿಮೆ. ಆಲ್ಮೋಸ್ಟ್ ನಾವು 100 ಕೇಸಲ್ಲಿ ಹಾರ್ಡ್ಲಿ ನಾಟ್ ಇವನ್ 1 ಕೇಸ್ ಹೇಳ್ತಾ ಇದ್ದೀವಿ. ಇವತ್ತೇ ಒಂದು 2 ಪೋಸ್ಟ್ ಆಫ್ ಪೇಷಂಟ್ ಬಂದಿದ್ರು, ದೇ ಆರ್ ರಿಯಲಿ ಹ್ಯಾಪಿ. ನಾನು ಅನ್ಕೊಂಡೆ ನಿಮ್ಮ ಮುಂದೆ ಮಾತಾಡ್ಸೋಣ ಅಂತ, ಬಟ್ ಡ್ಯೂ ಟು ಪರ್ಸನಲ್ ರೀಸನ್ಸ್ ವೆರಿ ಇನ್ಕಮ್. ಬಟ್ ಜಾಬ್ ಡಿಸ್ಪ್ಲೇಸ್ಮೆಂಟ್ ಆಗಲ್ಲ? ಜಾಬ್ ಡೆಫಿನೆಟ್ಲಿ ಡಿಸ್ಪ್ಲೇಸ್ ಆಗಲ್ಲ, ಯಾಕಂದ್ರೆ ಇನ್ಸಿಷನ್ ಇರೋದಿಲ್ಲ. ಸ್ಮಾಲ್ ಅಂದ್ರೆ ಈಗ ಟ್ಯೂಬೆಕ್ಟಮಿ ಮಾಡ್ಕೊಂತಾರಲ್ವ, ಸ್ಮಾಲ್ ಟ್ಯೂಬೆಕ್ಟಮಿ ಮಕ್ಕಳಾದಂತ ಆಪರೇಷನ್, ಅದೇ ತರ ಇನ್ಸಿಷನ್ಸ್ ಇರುತ್ತೆ. ನೆಕ್ಸ್ಟ್ 1 ತಿಂಗಳಲ್ಲಿ ಗಾಯ ಕಾಣಿಸೋದೇ ಇಲ್ಲ. ಅವ್ರ ದಿನಚರಿ ಆಕ್ಟಿವಿಟೀಸ್ ಅಲ್ಲಿ ಏನೂ ಅಡಚಣೆನೇ ಬರೋದಿಲ್ಲ. ಸೊ ಅವರ ರುಟೀನ್ ಆಕ್ಟಿವಿಟೀಸ್ ಡಿಸ್ಟರ್ಬ್ ಆಗೋದಿಲ್ಲ, ಅದೊಂದೇ ಅಡ್ವಾಂಟೇಜ್. ಸಿ ಫೈನಲಿ ಟೈಮ್ ಇಸ್ ಮನಿ ಅಲ್ವಾ. ಯಾರು 1 ತಿಂಗಳು 2 ತಿಂಗಳು ಹಾಸ್ಪಿಟಲ್ ಇದ್ದು ತನ್ನ ಡೈಲಿ ಆಕ್ಟಿವಿಟೀಸ್ ಮಾಡಿಲ್ಲ ಅಂದ್ರೆ ಅವರ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ತುಂಬ ಹೊಡ್ತಾ ಬೀಳುತ್ತೆ. ಈಗ ಬೇಗ ರಿಕವರಿ ಆಯ್ತು ಅಂದ್ರೆ ತನ್ನ ಕೆಲಸ ಶುರು ಮಾಡ್ಕೊಂಡ್ರೆ ಇಟ್ ಈಸ್ ಲೈಕ್ ಬಿಕಮಿಂಗ್ ನಾರ್ಮಲ್. 150 ಕೇಸಲ್ಲಿ ಡಿಫ್ರೆಂಟ್ ಕೇಸು ಅದು ಒಂದೇ ಟೈಪ್ ಕೇಸ್ ಇಲ್ಲ, ಒಂದೇ ಟೈಪ್ ಇಲ್ಲ. ನಾವು ಮೇನ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಇರೋದ್ರಿಂದ ಎಲ್ಲ ಥರ ಕ್ಯಾನ್ಸರ್, ಈವನ್ ಬ್ರೆಸ್ಟ್ ಕ್ಯಾನ್ಸರ್ ಮಾಡ್ತೀವಿ, ಥೈರಾಯ್ಡ್ ಫಾರ್ ಎಕ್ಸಾಂಪಲ್. ಈಗ ಥೈರಾಯ್ಡ್ ಕ್ಯಾನ್ಸರ್ ಮಾಡ್ಬೇಕಂದ್ರೆ ಕತ್ತಲ್ಲಿ ಗಾಯ ಕಾಣಿಸುತ್ತೆ. ಈಗ ಹೆಣ್ಮಕ್ಳಲ್ಲಿ ಆಗಲಿ ಅಥವಾ ಇದು ಅನ್ಮ್ಯಾರಿಡ್ ಪೀಪಲ್ ಆಯಿತು ಅಂದರೆ ಈಗ ಸ್ಟಾರ್ ಇತ್ತು ಅಂದರೆ ದೇ ವಿಲ್ ಹ್ಯಾವ್ ದಟ್ ಸ್ಟಿಗ್ಮಾ. ಸೊ ಈಗ ನಾವು ರೋಬೋಟಿಕ್ ಸಿಸ್ಟಮ್ ಅಲ್ಲಿ ಗಾಯ ಇಲ್ದಂಗೆ ಸರ್ಜರಿ ಮಾಡಿ, ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಮಾಡಿ, ಹೊಟ್ಟೆ, ಶ್ವಾಸಕೋಶ, ಪೆಲ್ವಿಸ್ ಎಲ್ಲ ಮನುಷ್ಯನ ದೇಹದಲ್ಲಿ ಯಾವ ಭಾಗ ಬೇಕಾದ್ರೂ ರೋಬೋಟಿಕ್ ಸರ್ಜರಿಯಲ್ಲಿ ಮಾಡಿದ್ವಿ ನಾವು. ಮೇನ್ ಮಾಡಿರೋದೇ ಈ ಗರ್ಭಕೋಶ ಕ್ಯಾನ್ಸರು, ಕರುಳಿನ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು, ಅನ್ನನಾಳ ಕ್ಯಾನ್ಸರ್ ಮೇನ್ಲಿ. ಈ ಬ್ರೆಸ್ಟ್ ಕ್ಯಾನ್ಸರ್, ಥೈರಾಯ್ಡ್ ಕ್ಯಾನ್ಸರ್ ಸ್ವಲ್ಪ ಕಡಿಮೆ, ಬಟ್ ಮಾಡಿರೋದು ಎಲ್ಲ ಆಲ್ಮೋಸ್ಟ್ ಕ್ಯಾನ್ಸರ್ ಕೇಸಸ್ ಸ್ವಲ್ಪ ಕ್ರಿಟಿಕಲ್ ಅಲ್ವಾ. ಸೊ ಸಕ್ಸಸ್ಫುಲಿ ಮಾಡಿರೋದಂದ್ರೆ ಲೈಕ್ ಸಿ ಫಾರ್ ಎಕ್ಸಾಂಪಲ್ ನಾವು ಓಪನ್ ಸರ್ಜರಿ ಮಾಡೋದು ನಮ್ಮ ಕಣ್ಣಲ್ಲಿ ಕಾಣಿಸುವಂತದ್ರಿಂದ 20 ಟೈಮ್ಸ್ ಹೆಚ್ಚಾಗಿ ಫೋಕಸ್ ಆಗಿ ಮ್ಯಾಗ್ನಿಫೈ ಆಗಿ ಕಾಣಿಸುತ್ತೆ ರೋಬೋಟಿಕ್ ಸಿಸ್ಟಮ್ ಅಲ್ಲಿ. ಸೊ ನಮಗೆ ಎಲ್ಲ ಕ್ಲೀನಾಗಿ ಪ್ರಿಸಿಷನ್ ಅಂದ್ರೆ ಕ್ಲೀನಾಗಿ ಕಾಣಿಸೋದ್ರಿಂದ ನಾವು ಪ್ರಿಸಿಷನ್ ಸರ್ಜರಿ ಅಂದ್ರೆ ಲೈಕ್ ಕ್ಲೀನಾಗಿ ಕ್ಯಾನ್ಸರ್ ತೆಗಿತೀರಿ, ಬೇರೆ ಅಂಗಕ್ಕೆ ಡ್ಯಾಮೇಜ್ ಮಾಡ್ದಿರ. ಸೊ ಆ ರೀತಿ ಮಾಡೋದ್ರಿಂದ ರಿಕವರಿ ಬೇಗ, ಪೇನ್ ಕಡಿಮೆ ಇರುತ್ತೆ, ಸೊ ಕಾಂಪ್ಲಿಕೇಶನ್ ಕಡಿಮೆ. ಈಗ ರೋಬೋಟಿಕ್ ಕ್ಯಾನ್ಸರ್ ಆದ ಪೇಷಂಟ್ ಎಷ್ಟು ದಿನದಲ್ಲಿ ರಿಕವರಿ ಆಗ್ಬೋದು ಸರ್ ಅವರು? 1 ಡೇ ರಿಕವರಿ. ಮ್ಯಾನ್ಯುವಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಮ್ಯಾನ್ಯುವಲಿ ಅಂದ್ರೆ ನಾವು ಹೊಟ್ಟೆನ ಕಟ್ ಮಾಡ್ಬೇಕಾಗತ್ತೆ, ಹೊಲಿಗೆ ಹಾಕ್ಬೇಕಾಗತ್ತೆ, ಪೇನ್ ಇರುತ್ತೆ, ಸೊ ನಡೆಯೋದಕ್ಕೆ ಕಷ್ಟ ಆಗುತ್ತೆ, ಭಾರ ಎತ್ತೋದಕ್ಕೆ ಆಗೋದಿಲ್ಲ. ಆಲ್ಮೋಸ್ಟ್ ನಾವು 3 ಮಂತ್ಸ್ ಭಾರ ಎತ್ತಬೇಡಿ ಅಂತ ಕರಿತೀವಿ, ಯಾಕಂದ್ರೆ ಅದು ಹೀಲ್ ಆಗೋದಕ್ಕೆ 2-3 ಮಂತ್ಸ್ ಬೇಕು. ಅದೇ ರೋಬೋಟಿಕ್ ಸರ್ಜರಿ ಕೀವಾಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಡೇನೆ ಅವ್ರು ಕೆಲಸ ಮಾಡ್ಕೊಬೋದು.
ಅಲ್ವಾ? ಯಾರನ್ನು ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಈಗಿನ ಕಾಲದಲ್ಲಿ ಯಾರು ಡಿಪೆಂಡ್ ಆಗಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಸರ್ ಮ್ಯಾನ್ಯಲ್ ಮಾಡ್ಬೇಕಾದ್ರೆ ಡಾಕ್ಟರ್ಸ್ ಎಷ್ಟು ಜನ ಇದ್ರು, ರೋಬೋಟಿಕ್ ಮಾಡ್ಬೇಕಾದ್ರೆ ಅಷ್ಟೇ ಜನ ಇರಲೇಬೇಕಾ? ಅಷ್ಟೇ ಜನ ಇರ್ತಾರೆ, ಬಟ್ ಸಪೋರ್ಟಿಂಗ್ ಸಿಸ್ಟಮ್ ಆಗಿ. ಅಂದ್ರೆ ಫಾರ್ ಎಕ್ಸಾಂಪಲ್ ರೋಬೋಟಿಕ್ ಆರ್ಮ್ಸ್ ಇರುತ್ತಲ್ವ, ಆ ಆರ್ಮ್ಸ್ಗೆ ಸಪೋರ್ಟಿಂಗ್ ಆಗಿ ಕೊಡೋಂಗೆ, ಅದನ್ನ ಕ್ಲೀನ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಹಾಕಿರ್ತೀವಿ, ಕ್ಯಾಮ್ರಾ ಸ್ವಲ್ಪ ಇದಾಯ್ತು ಅಂದ್ರೆ ತೆಗೆದು ಕ್ಲೀನ್ ಮಾಡೋದಕ್ಕೆ ಒಬ್ರು ಬೇಕು, ಅಸಿಸ್ಟೆಂಟ್ ಒಬ್ರು ಬೇಕು. ಮ್ಯಾನ್ಯುಯಲ್ಗಿಂತ ಒಂದು ಇಬ್ಬರನ್ನ ಕಡಿಮೆ. ಎಥಿಕಲ್ ಕನ್ಸರ್ನ್ ಬರಲ್ಲ ಸರ್ ಫ್ಯೂಚರ್ ಅಲ್ಲಿ? ಎಥಿಕಲ್ ಏನೂ ಇಲ್ಲ, ಆಲ್ರೆಡಿ ಎಲ್ಲ FDA ಕ್ಲಿಯರೆನ್ಸ್ ಇದೆ ಎಲ್ಲ. ಇಟ್ಸ್ ಫ್ಯೂಚರ್ ಎಥಿಕಲ್ ಕನ್ಸರ್ನ್ ಬಂದಲ್ಲ ಡಾಕ್ಟರ್ ಸರ್ಜನ್ಸ್. ಈಗ ರೋಬೋಟ್ ಸರ್ಜರಿ ಅಂದ್ರೆ ರೋಬೋಟ್ ಮಾಡೋದಿಲ್ಲ, ರೋಬೋಟ್ ವಿಲ್ ಲಿಸನ್ ಟು ಹಸ್, ನಮ್ಮ ಮುಖಾಂತರ ಮಾಡ್ತಾರೆ. ಈಗ ಫ್ಯೂಚರ್, ಈಗ ನೀವು ಪೇಪರ್ ಅಲ್ಲಿ ನೋಡಿರ್ತೀರಾ, ಅಮೆರಿಕದಲ್ಲಿ ಟ್ರಯಲ್ಸ್ ಮಾಡ್ತಾ ಇದ್ದಾರೆ ರೋಬೋಟೇ ಇಂಡಿಪೆಂಡೆಂಟ್ ಆಗಿ ಮಾಡೋಂಗೆ. ಬಟ್ ಅದು ಬರೋದಕ್ಕಿನ್ನ ಫ್ಯೂಚರ್ 5 years ಆಗ್ಬೋದು, 10 years ಆಗ್ಬೋದು. ಈಗ ನೀವು ಪೇಪರ್ ಅಲ್ಲಿ ನೋಡಿರ್ತೀರಾ, ಚೈನಾದಿಂದ ಹಿಡಿದು ಬಾಂಬೆ ಅಲ್ಲಿ ಸರ್ಜರಿ ಮಾಡಿದ್ದಾರೆ. ಅಂದ್ರೆ ಬಾಂಬೆ ರೋಬೋಟ್ ಇರುತ್ತೆ, ಸರ್ಜನ್ ಚೈನಾದಲ್ಲಿ ಇದ್ದಾರೆ. ಸೊ ಆ ಥರ ಟೆಲಿ ಸರ್ಜರಿ ಅಡ್ವಾಂಟೇಜ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಚಾಮರಾಜನಗರದಲ್ಲಿ ಆ ಸಿಸ್ಟಮ್ ಒಂದು ಇಟ್ಟಿರ್ತೀರಿ, ಆ ಎಕ್ಸ್ಪರ್ಟ್ ಇರೋದಿಲ್ಲ. ಈಗ ನಾನು ಇಲ್ಲಿ ಕೂತ್ಕೊಂಡು ಚಾಮರಾಜನಗರ ಇರೋ ಪೇಷಂಟ್ ಸರ್ಜರಿ ಮಾಡ್ಬೋದು, ದಟ್ ವಿ ಕಾಲ್ ಟೆಲಿ ಸರ್ಜರಿ. ಸೊ ಆ ಫೆಸಿಲಿಟೀಸ್ನ ಈಗ ಎಲ್ಲ ಭಾಗಕ್ಕೂ ತಲುಪಬೇಕಂತ ಒಂದು ಅಡ್ವಾಂಟೇಜ್ ಅಲ್ವಾ? ಈಗ ನೀವು ನೋಡಿದ್ರೆ ಇಲಾನ್ ಮಸ್ಕ್ ಎಲ್ಲ ರೋಬೋಟಿಕ್ ಸಿಸ್ಟಮ್ ತರ್ತಾ ಇದ್ದಾರೆ, ಎಲ್ಲ ಜನಕ್ಕೆ ಹೆಲ್ಪ್ ಆಗಬೇಕು ಅಂತ. ಈಗ ಈ ರೋಬೋಟಿಕ್ ಸಿಸ್ಟಮ್ನ ನಾವು ಕಾಸ್ಟ್ಲಿ ಅಂತ ನೋಡಬಾರ್ದು, ಅದರಿಂದ ಜನಕ್ಕೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ನೋಡ್ಬೇಕು. ಲೇಟೆಸ್ಟ್ ಸ್ಟೇಟಸ್ ಅಲ್ಲಿ ಡಯಾಗ್ನೋಸ್ ಆದ್ರೆ ಸರ್ವೈವಲ್ ಪರ್ಸೆಂಟೇಜ್ ಎಷ್ಟಿರುತ್ತೆ? ಡೆಫಿನೆಟ್ಲಿ ಕಡಿಮೆನೇ ಇರುತ್ತಲ್ವಾ. ಬಟ್ ಈಗ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಲೈಕ್ ಇಮ್ಯುನೊಥೆರಪಿ ಅಂತ ಬಂದಿದೆ. ಕೀಮೋಥೆರಪಿನೂ ಈಗ 20 ವರ್ಷ ಮುಂಚೆ ಹೇಗಿತ್ತು ಕೀಮೋಥೆರಪಿ, ಈ ತರ ಇಲ್ಲ ಈಗ. ಅಂದ್ರೆ ನಮ್ಮ ಕಾಯಿಲೆ ಬಗ್ಗೆ ಚೆನ್ನಾಗಿ ತಿಳ್ಕೊಂತಾ ಇದ್ದಾರೆ, ತುಂಬಾ ರಿಸರ್ಚ್ ನಡೀತಾ ಇದೆ. ಈಗಿನ ರಿಸರ್ಚ್ ನಡೀತಾ ಇರೋದು ಮೇನ್ಲಿ ಕ್ಯಾನ್ಸರ್, ಯಾಕಂದ್ರೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಅದರಿಂದ ರಿಸರ್ಚ್ ತುಂಬಾ ಮಾಡ್ತಾ ಇದ್ದಾರೆ. ಅಡ್ವಾನ್ಸ್ ಡ್ರಗ್ಸ್ ಬರ್ತದೆ, ಈವನ್ ಸ್ಟೇಜ್ 4 ಕ್ಯೂರ್ ಆಗೋ ಚಾನ್ಸಸ್ ಚೆನ್ನಾಗಿದೆ. 1 to 3 ವರೆಗೂ ಕ್ಯೂರಬಲ್, ಈವನ್ ಸ್ಟೇಜ್ 4 ಇಸ್ ಆಲ್ಸೋ ಕ್ಯೂರಬಲ್. ಬಟ್ 100% ನಾವು ಈಗಲೂ ಹೇಳಲ್ಲ. ಸರ್ಜರಿ ಪೇಷಂಟ್